ಒಬ್ಬ ವ್ಯಕ್ತಿ 10,000 ರೂಪಾಯಿ SIP ಮಾಡಿ 15 ವರ್ಷ ತನಕ 20% ರಿಟರ್ನನ್ನು ತೆಗೆದಂತಂದ್ರೆ ಅವನ ಕಡೆ ವೀಕ್ಷಕರೇ 1,00,00,000 ರೂಪಾಯಿಗಿಂತನೂ ಹೆಚ್ಚು ಅಮೌಂಟೇ ಇರ್ತೈತಿ. ಈ ಸ್ಟೋರಿ ಕತಿ ಇದು ಉದಾಹರಣೆ ನೀವು ಎಲ್ಲರೂ ಕೇಳಿರ್ಬೋದಾ. ಮತ್ತು ಒಂದು ಉದಾಹರಣೆ ಕೇಳಿನ ನೀವು ಸ್ಟಾಕ್ ಮಾರ್ಕೆಟ್ನಾಗ ಅದು ಈಗ ಹೂಡಿಕೆ ಮಾಡತ್ತೀರಿ ಅಂತ ನನಗನಿಸ್ತೈತಿ. ಬಟ್ ವೀಕ್ಷಕರೇ, ಮಾರುಕಟ್ಟೆ 15ರಿಂದ 20 ವರ್ಷ ತನಕ ಏನು ರಿಟರ್ನನ್ನು ಕೊಡಲಿಲ್ಲ ಅಂತಂದ್ರೆ ಯಾವ ಥರ ಇರ್ತೈತ್ರಿ ನಿಮ್ಮ ಪರಿಸ್ಥಿತಿ? ಅದೇ ಥರ ವೀಕ್ಷಕರೇ ಜಪಾನದ ಸ್ಟಾಕ್ ಮಾರ್ಕೆಟ ಮಾಡೈತಿ. ಜಪಾನದ ಸ್ಟಾಕ್ ಮಾರ್ಕೆಟ್ 35 ವರ್ಷ ಆತ ಹೂಡಿಕೆದಾರರಿಗೆ ಏನೂ ರಿಟರ್ನನ್ನು ಕೊಟ್ಟಿಲ್ಲ, 0 ರಿಟರ್ನನ್ನು ಕೊಟ್ಟೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಯಾಕೆ ಜಪಾನದ ಮಾರುಕಟ್ಟೆ ಈ ಥರ 35 ವರ್ಷ ಏನೂ ರಿಟರ್ನ್ ಕೊಟ್ಟಿಲ್ಲ, ಅದರಿಂದ ಕಾರಣಗಳೇನಂತ ತಿಳ್ಕೊಳ್ಳೋನು. ಆಮೇಲೆ ವೀಕ್ಷಕರೇ ಲಾಸ್ಟಿಗೆ ಯಾವ ಥರ ಜಪಾನ್ ಸ್ಟಾಕ್ ಮಾರ್ಕೆಟ್ 35 ವರ್ಷ ಏನೂ ರಿಟರ್ನ್ ಕೊಟ್ಟಿಲ್ಲ, ಅದೇ ಥರ ಭಾರತದ ಮಾರುಕಟ್ಟೆನೂ ಆಗ್ಬೋದು ಏನಿಲ್ಲೋ ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು. ನೋಡ್ರಿ, ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತೆ. ಯಾಕಂತಂದ್ರೆ ಎಲ್ಲ ಹೂಡಿಕೆದಾರರು ದೊಡ್ಡ ದೊಡ್ಡ ಕನಸು ನೋಡಿ ಹೂಡಿಕೆ ಮಾಡ್ತಾರೆ. ಅದ ಕಾರಣ ಅವ್ರಿಗೆ ಒಂದು ಈ ಥರ ಪಾಠ ಇದ್ದಂಗೆ. ಅದ ಕಾರಣ ಈ ವಿಡಿಯೋ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋ ಲೈಕ್ ಮಾಡಿರ್ಕಲಿದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲಿದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ನೋಡ್ರಿ, 1980ದಿಂದ 1990 ತನಕ ಜಪಾನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆದಾರರಿಗೆ ಭಾಳ ಚಲೋ ಭಾಳ ಒಳ್ಳೆ ರಿಟರ್ನ್ ಕೊಟ್ಟಿತ್ತಂತ ನಾವು ಅನ್ಬೋದ. ಏನು ಜಪಾನದ ನಿಕ್ಕೈ ಇಂಡೆಕ್ಸ್ ಐತಿ, ನಿಕ್ಕೈ ಇಂಡೆಕ್ಸ್ 10 ವರ್ಷನಾಗ 6.5 ಪಟ್ಟು ಹೂಡಿಕೆದಾರರಿಗೆ ರಿಟರ್ನ್ ಕೊಟ್ಟೈತಿ. 6.5 ಪಟ್ಟು ನಿಮ್ದ ತಲಾಗ ಇರ್ಬೇಕು. ಬಟ್ ವೀಕ್ಷಕರೇ, 1990ದಿಂದ ಹಿಡಿದು 2012 ತನಕ ಹೂಡಿಕೆದಾರರಿಗೆ ಭಾಳ ಕೆಟ್ಟ ದಿನಗಳು ಇದ್ದು ಜಪಾನ್ ಸ್ಟಾಕ್ ಮಾರ್ಕೆಟ್ನಾಗ ಅಂತ ನಾವು ಅನ್ಬೋದ. ಇದೇನು 1990ದಿಂದ 2012 ಇತ್ತು. ಆ ಪೀರಿಯಡ್ನಾಗ ಜಪಾನದೇನು ನಿಕ್ಕೈ ಇಂಡೆಕ್ಸ್ ಐತದ 80% ಕ್ರ್ಯಾಶ್ ಆತ. ಅದೇನು ಕ್ರ್ಯಾಶ್ ಆತ 1990ದಿಂದ 2012 ತನಕ. ಆ ಕ್ರ್ಯಾಶ್ ರಿಕವರ್ ಆಗಾಕ 2025 ತನಕ ವೀಕ್ಷಕರೇ ಸಮಯ ತಗೊಂತ. ಈಗ ಸ್ವಲ್ಪ ರಿಕವರಿ ತೋರ್ಸೈತಿ, ಈಗ ಸ್ವಲ್ಪ ಮ್ಯಾ ಹೋಗೈತ್ರಿ 1990 ಲೆವೆಲ್ದಿಂದ. ಬಟ್ ಇನ್ನೂ ಅಲ್ಲಿ ಹೂಡಿಕೆದಾರರಿಗೆ ಏನೂ ಒಳ್ಳೆ ರಿಟರ್ನ್ ಅವ್ರದ್ದು ಸ್ಟಾಕ್ ಮಾರ್ಕೆಟ್ ಕೊಟ್ಟಿಲ್ಲ ಅಂತ ನಾವು ಅನ್ಬೋದ. ಬರೀ ಈಗ ನಾವೇನ್ ಮಾಡೋಣ ಅಂತಂದ್ರೆ, ಯಾಕೆ ಈ ಥರ ಆತ, ಯಾಕೆ ಜಪಾನು ಸ್ಟಾಕ್ ಮಾರ್ಕೆಟ್ 35 ವರ್ಷ ಆತ ಏನೂ ರಿಟರ್ನ್ ಕೊಟ್ಟಿಲ್ಲ, ಅದರಿಂದ ಕಾರಣಗಳೇನಿದ್ದು ಅಂತ ಅದ್ರ ಬಗ್ಗೆ ಒಂದು ಕಾರಣಗಳ ಬಗ್ಗೆ ತಿಳ್ಕೊಳ್ಳೋನು. ನೋಡ್ರಿ, ಒಂದೇ ಮೇನ್ ಕಾರಣ ಏನಂತಂದ್ರ ಡಿಫ್ಲೇಷನ್. ಏನ್ ನಾವು ಇನ್ಫ್ಲೇಷನ್ ಅಂತೇವಿ, ಹಣದುಬ್ಬರ ಅಂತೇವಿ. ಯಾವ್ದು ವಸ್ತುಗಳ ಬೆಲೆ ಏನ್ ಹೆಚ್ಚಾಗ್ತೈತಿ ಪ್ರತಿ ವರ್ಷದಕ್ಕೆ ನಾವು ಇನ್ಫ್ಲೇಷನ್ ಅಂತೇವಿ. ಬಟ್ ಡಿಫ್ಲೇಷನ್ ಅಂತ ಒಂದು ವೀಕ್ಷಕರೇ ವರ್ಡ್ ಐತಿ. ಅದೇನಂತಂದ್ರ ಯಾವುದು ವಸ್ತುಗಳ ಪ್ರೈಸ್ ಪ್ರತಿ ವರ್ಷ ಏರೋದ್ ಬಿಟ್ಟ ಕಡಿಮೆ ಹಾಕೋಂತ ಹೋತಂತಂದ್ರೆ ಅದಕ್ಕೆ ಡಿಫ್ಲೇಷನ್ ಅಂತೀವಿ. ಇನ್ಫ್ಲೇಷನ್ ಅದ ಉಲ್ಟಾ ವಿರುದ್ಧ ಪದ ಡಿಫ್ಲೇಷನ್. ಅದ್ ನಿಮ್ಗೆ ಗುರ್ತಿರ್ಬೇಕ. ಜಪಾನ್ದಾಗಿರೋ ವಸ್ತುಗಳ ಬೆಲೆ ಪ್ರತಿ ವರ್ಷ ಹೆಚ್ಚಾಗೋದ್ ಬಿಟ್ಟು ಪ್ರತಿ ವರ್ಷ ವೀಕ್ಷಕರೇ ಕಡಿಮೆ ಹಾಕುವಂತ ಬರತ್ತು. ಅದ ಕಾರಣ ಅಲ್ಲಿ ಜನರು ಏನ್ ಮಾಡತ್ತಾರಂತಂದ್ರ, ಈಗ ಒಂದು ನೀರದ ಬಾಟಲ್ ಬಾಯ್ ಮಾಡೋದೈತಂತ ತಿಳ್ಕೊರಿ. ಅಲ್ಲಿ ಜನರಿಗೆ ಅವ್ರ ಇವತ್ತು ಬಾಯ್ ಮಾಡೋದ್ ಬಿಟ್ಟು 1 ವಾರಲೆ ಬಾಯ್ ಮಾಡಕೋರಿ, 1 ವಾರ ಬಿಟ್ಟು ಇನ್ನ ಕಡಿಮೆ ಆಗ್ತಿದ್ಗಪ್ಪ ಅಂತ. ಅದ ಕಾರಣ ವೀಕ್ಷಕರೇ ಅಲ್ಲಿ ಇನ್ಫ್ಲೇಷನ್ ಇಲ್ಲ, ಡಿಫ್ಲೇಷನ್ ಆತ. ಆ ಒಂದು ಕಾರಣದಿಂದನೂ ಅಲ್ಲಿ ಮಾರ್ಕೆಟ್ 35 ವರ್ಷ ತನಕ ವೀಕ್ಷಕರೇ ಏನೂ ರಿಟರ್ನ್ ಕೊಟ್ಟಿಲ್ಲ ಅಂತ ಅನ್ಬೋದ. ಆ ಡಿಫ್ಲೇಷನ್ ಆದ್ರೆ ಉಲ್ಟಾ ಜನರಿಗೆ ಲಾಭನ ಆಗ್ತೈತಿ. ಅದಕ್ಕೆ ಯಾಕೆ ಮಾರುಕಟ್ಟೆಗೆ ಸಂಬಂಧ ಅಂತ ನಿಮ್ಮ ತಲೆಯಾಗಿರ್ಬೋದ. ವಸ್ತುಗಳ ಬೆಲೆ ಕಡಿಮೆ ಆತಂತಂದ್ರೆ ಇದೇನು ಬಾಟಲ್ ವಸ್ತು ಕಡಿಮೆ ಆತಂತ ತಿಳ್ಕೊರಿ. ಈ ಬಾಟಲ್ ವಸ್ತು ಕಡಿಮೆ ಆತಂದ್ರೆ ಇದೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರ, ಇದೇನು ಕಂಪ್ನಿ ಇರ್ತೈತಿ, ಆ ಕಂಪ್ನಿಗೆ ಭಾಳ ಲಾಸ್ ಆಗ್ತೈತಿ. 100 ರೂಪಾಯಿಗೆ ಅವ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾನೆ. ಬಟ್ ನಾಳೆ ಹೋಗಿ ಅದ್ರದ ಬೆಲೆ 90 ಆತಂತಂದ್ರೆ ಸ್ಟ್ರೇಟ್ ಆ ಕಂಪ್ನಿಗೆ ಅಥವಾ ಈಗ ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ದವಂಗೆ 10 ರೂಪಾಯಿ ವೀಕ್ಷಕರೇ ನಷ್ಟ ಆಗ್ಬಿಡುತ್ತೆ. ಅದ ಕಾರಣ ಒಂದು ಡಿಫ್ಲೇಷನ್ದಿಂದ ಅಲ್ಲಿ ಕಂಪ್ನಿಗಳ್ಗೆ ಭಾಳ ನಷ್ಟ ಉಂಟಾತ. ಆ ನಷ್ಟದಿಂದನ ಅಲ್ಲಿ ಏನು ಸ್ಟಾಕ್ ಮಾರ್ಕೆಟ್ನಾಗ ಲಿಸ್ಟೆಡ್ ಎಲ್ಲ ಕಂಪ್ನಿಗಳಿದಾವೆ, ಅವ್ರದ್ದು ರೆವೆನ್ಯೂ ಕಮ್ಮಿ ಬರತ್ತ. ಆ ಒಂದು ಕಾರಣದಿಂದನ ಜಪಾನ್ ಸ್ಟಾಕ್ ಮಾರ್ಕೆಟ್ 35 ವರ್ಷ ಆತ ಅಲ್ಲಿ ಇನ್ವೆಸ್ಟರ್ಸ್ಗೆ ಏನೂ ರಿಟರ್ನನ್ನು ಕೊಟ್ಟಿಲ್ಲ ಅಂತ ನಾವು ಅನ್ಬೋದ. ಇದು ಒಂದನೇ ಕಾರಣ. ಎರಡನೇ ಕಾರಣ ಏನಂತಂದ್ರೆ ಡೆಮೋಗ್ರಾಫಿಕ್ ಕುಸಿತ ಅಥವಾ ವೀಕ್ಷಕರೇ ಜಪಾನದ ಜನಸಂಖ್ಯೆ. ಅತ್ರಾಗನು ಯುವಕರ ಜನಸಂಖ್ಯೆ ಭಾಳ ಕಡಿಮೆ ಐತಿ, ವಯಸ್ಸಾದವ್ರದ ಜನಸಂಖ್ಯೆ ಭಾಳ ಹೆಚ್ಚೈತಂತ ನಾವು ಅನ್ಬೋದ. ಅದು ನಾವು ಮುಂದೆ ಒಂದು ಡೇಟಾ ಐತಿ, ಆ ಡೇಟಾ ಮುಖಾಂತರ ತಿಳ್ಕೊಳ್ಳೋಣ. ಬಟ್ ಮೇನ್ ಏನಂತಂದ್ರೆ ಜಪಾನ್ಯಾಗ ದುಡಿಯೋ ಯುವಕರ ಸಂಖ್ಯೆ ಐತಿ ಅದ ಭಾಳ ಕಡಿಮೆ ಆತ. ಅದ ಕಾರಣ ಅಲ್ಲಿ ದುಡಿಯೋರು ಭಾಳ ಕಡಿಮೆ ಆದ್ರೆ ವಯಸ್ಸಾದವ್ರನ್ನ ಭಾಳ ಹೆಚ್ಚಾದ್ರ, ಮತ್ತು ಒಬ್ಬ ವ್ಯಕ್ತಿ ವಯಸ್ಸಾತಂತಂದ್ರೆ ಅವ ಸ್ಪೆಂಡ್ ಭಾಳ ಕಡಿಮೆ ಮಾಡ್ತಾನೆ. ಏನು ಹೆಂಗಿರ್ತಾನೆ, ಏನು ಸ್ಟಾರ್ಟಿಂಗ್ ಜಾಬ್ ಹಿಡಿದು ಏನು ಒಂದು 10-20 ವರ್ಷ ದುಡಿತಾನೆ. ಅವಾಗ ಕಾರನ್ನ ಬಾಯ್ ಮಾಡ್ತಾನೆ, ಮನಿ ಬಾಯ್ ಮಾಡ್ತಾನೆ, ಎಲ್ಲ ಲಕ್ಸರಿ ವಸ್ತುಗಳನ್ನು ಬಾಯ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ.
ಬಟ್ ಅದ ಒಬ್ಬ ವ್ಯಕ್ತಿಗೆ ವಯಸ್ಸಾತಂತಂದ್ರೆ ಏನು ಸ್ಪೆಂಡ್ ಮಾಡಂಗಿಲ್ಲ. ಅದೇ ಥರ ಜಪಾನ್ಯಾಗನು ಆತ್ರಿ. ಜಪಾನದ ಯುವಕರ ಸಂಖ್ಯೆ ಕಡಿಮೆ ಆತ. ಅಲ್ಲೆಲ್ಲ ಮೆಜಾರಿಟಿ ಎಲ್ಲ ವಯಸ್ಸಾದವ್ರನ್ನ ಭಾಳ ಆದ್ರೆ ವಯಸ್ಸಾದವ್ರನ್ನ ಭಾಳ ಆಗಿದ್ದ ಕಾರಣ ಅವ್ರ ಗಳಿಸಿದ್ದೆಲ್ಲ ಮನ್ಯಾಗನ ಇಡಾತ್ರ, ಉಳ್ಸಾತ್ರ, ಸೇವಿಂಗ್ ಮಾಡತ್ರ, ಹೂಡಿಕೆ ಮಾಡತ್ರ, ಸ್ಪೆಂಡನ್ನು ಮಾಡಲಿಲ್ಲ. ಆ ಸ್ಪೆಂಡ್ ಮಾಡಲಿಲ್ಲ ಅನ್ನೋ ಕಾರಣದಿಂದನೂ ಅಲ್ಲಿ ಕಂಪ್ನಿಗಳ್ಗೆ ಹೆಚ್ಚು ಲಾಭ ಆಗಲಿಲ್ಲ. ಆ ಒಂದು ಕಾರಣದಿಂದನೂ ಈ ಥರ ವೀಕ್ಷಕರೇ ಜಪಾನದ ಮಾರುಕಟ್ಟೆ 35 ವರ್ಷ ಆತೇನೋ ರಿಟರ್ನ್ ಕೊಟ್ಟಿಲ್ಲ ಅಂತ ನಾವು ಅನ್ಬೋದು. ಆ ಮತ್ತೊಂದು ಏನಂತಂದ್ರೆ ಜಪಾನ್ಯಾಗ ಈ ಥರ ವಯಸ್ಸಾದವ್ರ ಸಂಖ್ಯೆ ಭಾಳ ಆತ, ಅವ್ರು ಸ್ಪೆಂಡ್ ಮಾಡುವಲ್ರ ಅನ್ನೋ ಕಾರಣದಿಂದ ಜಪಾನ್ ಹೆಚ್ಚು ಎಕ್ಸ್ಪೋರ್ಟ್ ಮ್ಯಾಗನ ಭಾಳ ವೀಕ್ಷಕರೇ ಅವಲಂಬನೆ ಆಗಿತ್ತ. ಅವರು ಏನು ವಸ್ತುಗಳು ಇದ್ದವ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ರನ್ನ ಅವ್ರಿಗೆ ಲಾಭ ಆಗತ್ತಿತ್ತ, ಅವ್ರ ಕಂಪ್ನಿಗಳ್ಗೆ ಲಾಭ ಆಗತ್ತಿತ್ತ. ಬಟ್ ವೀಕ್ಷಕರೇ ಒನ್ ಟೈಮ್ನಾಗ ಏನಾತಂತಂದ್ರೆ ಜಪಾನದ ಕರೆನ್ಸಿ ಭಾಳ ಸ್ಟ್ರಾಂಗ್ ಆಗ್ಬಿಡ್ತೀರಿ. ಜಪಾನದ ಕರೆನ್ಸಿ ಸ್ಟ್ರಾಂಗ್ ಆಗಿದ್ದ ಕಾರಣ ಯಾವ್ಯಾವ ದೇಶಗಳ ಜಪಾನ್ದಿಂದ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೋತೀರ ಅವ್ರಿಗದ ತುಟ್ಟಿ ಬೀಳತ್ತಿತ್ತ, ಅದು ಕಾಸ್ಟ್ಲಿ ಆಗತ್ತಿತ್ತ. ಜಪಾನ್ದಿಂದ ಇಂಪೋರ್ಟ್ ಮಾಡೋ ವಸ್ತುಗಳ US-ಗಿಂತ ಕಾಸ್ಟ್ಲಿ ಬೀಳೋದ್ರಿಂದ ಎಲ್ಲ ಜನರ US-ದಿಂದ ಚೀನಾದಿಂದ ಇಂಪೋರ್ಟ್ ಮಾಡ್ಕೊಳತ್ರ ಎಲ್ಲ ದೇಶಗಳ. ಅದ ಕಾರಣನೂ ಅವ್ರಿಗೆ ಅಲ್ಲಿನೂ ವೀಕ್ಷಕರೇ ಭಾಳ ಎಕ್ಸ್ಪೋರ್ಟ್ ಮ್ಯಾಗನ ಅವಲಂಬನೆ ಆದ್ರೆ ಅಲ್ಲಿ ಕರೆನ್ಸಿನೂ ಅವ್ರದ್ದು ಸ್ಟ್ರಾಂಗ್ ಆತ. ಅದರಿಂದ ಎಕ್ಸ್ಪೋರ್ಟ್ಗಳನ್ನು ಕುಸಿದು ಆ ಒಂದು ಕಾರಣದಿಂದನೂ ಜಪಾನದ ಮಾರುಕಟ್ಟೆ 35 ವರ್ಷ ಆತ ಹೂಡಿಕೆದಾರರಿಗೆ ಏನೂ ರಿಟರ್ನ್ ಕೊಟ್ಟಿಲ್ಲ ಅಂತ ನಾವು ಅನ್ಬೋದ. ಇದು ವೀಕ್ಷಕರ ಎರಡನೇ ಕಾರಣ ಅಂತ ನಾವು ಅನ್ಬೋದ. ಮೂರನೇ ಕಾರಣ ಏನಂತಂದ್ರೆ ಅತಿಯಾದ ವ್ಯಾಲ್ಯೂಯೇಷನ್. ಜಪಾನದೇನು ನಿಕೈ ಇಂಡೆಕ್ಸ್ ಐತಿ, ಆ ನಿಕೈ ಇಂಡೆಕ್ಸ್ 1989 ವೀಕ್ಷಕರೇ ಭಾಳ ಏರಿತ್ತ. ಆಲ್ರೆಡಿ ನಾನು ನಿಮಗೆ ಹೇಳಿದ್ನೆ 10 ವರ್ಷನಾಗ 6.5 ಪಟ್ಕಿಂತ ಹೆಚ್ಚು ರಿಟರ್ನ್ ಹೂಡಿಕೆದಾರರು ಕೊಟ್ಟಿತ್ತ. ಅದ ಕಾರಣ ಅದ್ರದ್ದೇನು P/R ಅಂತೇವೆ ನಾವು, ಪ್ರೈಸ್ ಟು ಅರ್ನಿಂಗ್ ಆ ಇಂಡೆಕ್ಸ್ದ ಅದ 60ರಿಂದ 70ಗೆ ಟಚ್ ಆಗಿತ್ತು ವೀಕ್ಷಕರೇ. ಅದು 60ರಿಂದ 70 ಅಂದ್ರೆ ನೀವು ತಿಳ್ಕೊಬೋದು ಎಷ್ಟು ಹೆಚ್ಚಂತ. ಭಾರತದೀಗ ಐತಿ ಈಗ ನಾವು ಅಂತೀವಿ ಭಾಳ ಇರೈತಂತ ಇಂಡೆಕ್ಸ್. ಅದ್ರದನ ವೀಕ್ಷಕರೇ 20-25 ನಡಕ್ಕೆ ನಾವು ಟ್ರೇಡ್ ಆಗ್ತಿರ್ತೈತೆ ನಮ್ಮ ನಿಫ್ಟಿದ P. ಬಟ್ ಜಪಾನದೇನು ಇಂಡೆಕ್ಸ್ ಐತೆ ಅವಾಗ 60ರಿಂದ 70ಗೆ ಟಚ್ ಐತೆ. ಅದೇ ಕಾರಣ ಅತಿ ವ್ಯಾಲ್ಯೂಯೇಷನ್ ಇರೋ ಕಾರಣದಿಂದ ಏನು ಫಾರಿನ್ ಇನ್ಸ್ಟಿಟ್ಯೂಷನ್ ಹೂಡಿಕೆದಾರರಾಗಲಿ ಅಥವಾ ಯಾರು ವೀಕ್ಷಕರೇ ಹೆಚ್ಚು ಹಾಯ್ ಮ್ಯಾಗ ಹೂಡಿಕೆ ಮಾಡುವಲ್ರಾದ್ರೆ ಆ ಒಂದು ಕಾರಣದಿಂದನೂ ಗರಿಷ್ಠ ಮಟ್ಟಿಗೆ ಇಂಡೆಕ್ಸ್ ತಲುಪೈತಿ. ಆ ಒಂದು ಕಾರಣದಿಂದನೂ ಯಾರೂ ಹೂಡಿಕೆ ಮಾಡಲಿಲ್ಲ. ಆ ಒಂದು ಕಾರಣದಿಂದನೂ 1990ದಿಂದ 2012 ತನಕ 80% ಕ್ರ್ಯಾಶ್ ಆತ ಜಪಾನದ ಮಾರುಕಟ್ಟೆ ಅಂತ ನಾವು ಅನ್ಬೋದ. ಅದ ಕಾರಣ 35 ವರ್ಷ ಆತ ಜಪಾನದ ಮಾರುಕಟ್ಟೆ ಹೆಚ್ಚು ರಿಟರ್ನ್ ಕೊಟ್ಟಿಲ್ಲ. ಯಾಕಂತಂದ್ರೆ ಓವರ್ ವ್ಯಾಲ್ಯೂಡ್ ಆಗಿತ್ತ, ಅತಿ ವ್ಯಾಲ್ಯೂಯೇಷನ್ ಆಗಿತ್ತ. ಅದ ಕಾರಣನೂ ಅಂತ ನಾವು ಅನ್ಬೋದ. ಮತ್ತೊಂದನು ಕಾರಣ ಏನಂತಂದ್ರೆ ಜಾಂಬಿ ಬ್ಯಾಂಕ್ಸ್ ಅಂತಂದ್ರೆ ಒಂದು ಯಾವುದೋ ದೇಶದ ಒಂದು ಕೆಟ್ಟ ಬ್ಯಾಂಕ್ ಮುಚ್ಚಿ ಹೋಗೋ ಪರಿಸ್ಥಿತಿನಾಗ ಐತಿ. ಅಂಥ ಬ್ಯಾಂಕ್ಗನ್ನು ಗೌರ್ಮೆಂಟ್ ಸಪೋರ್ಟ್ ಮಾಡಿ ನಿಲ್ಲಿಸ್ತೈತಿ. ಅದಕ್ಕೆ ನಾವು ಜಾಂಬಿ ಬ್ಯಾಂಕ್ ಅಂತೀವಿ. ಮುಚ್ಚೋ ಪರಿಸ್ಥಿತಿಗೆ ಬಂದಿರ್ತೈತಿ, ಬಟ್ ಗೌರ್ಮೆಂಟ್ ಅದಕ್ಕೆ ಮತ್ತು ಉಳಿಸಿ ಮತ್ತು ವೀಕ್ಷಕರೇ ಸ್ಥಾಪನೆ ಮಾಡ್ತೈತಿ. ಅದು ಹೆಸರಿಗನ ಉಳಿದಿರ್ತಾವ. ಹತ್ರದ ಪರಿಸ್ಥಿತಿ ಮತ್ತು ಯಾವ ಥರ ಮೊದಲಿರ್ತೈತೆ ಅದೇ ಥರ ಇರ್ತೈತ್ರಿ. ಅದೇ ಥರ ಅಲ್ಲಿ ಗೌರ್ಮೆಂಟನ್ನು ಜಾಂಬಿ ಬ್ಯಾಂಕ್ಸ್ಗಳು ಭಾಳ ಅದು ರೀ. ಭಾಳ ಮುಚ್ಚಿ ಹೋಗೋ ಬ್ಯಾಂಕ್ಗಳನ್ನು ಗೌರ್ಮೆಂಟ್ ಸಹಾಯವನ್ನು ನೀಡಿ ಅದನ್ನು ವೀಕ್ಷಕರೇ ಮತ್ತೆ ನಿಲ್ಸಿರ. ಬಟ್ ಅವೇನು ಬ್ಯಾಂಕ್ಗಳು ಇದ್ದು ಆ ಬ್ಯಾಂಕ್ಗಳು ವೀಕ್ಷಕರೇ ಅಷ್ಟು ಚಲೋ ಜಪಾನ್ ಕೆಲಸ ಮಾಡಲಿಲ್ಲ. ಅವು ಬ್ಯಾಂಕ್ಗಳು ಜಪಾನದು ಹೊಸ ಏನು ನ್ಯೂ ಕಂಪ್ನೀಸ್ ಇದ್ದು ಅವಕ್ಕೆ ಸರಿಯಾಗಿ ಸಾಲವನ್ನು ಕೊಡಲಿಲ್ಲ. ಆ ಒಂದು ಕಾರಣದಿಂದನೂ ಜಪಾನದ ಮಾರುಕಟ್ಟೆ 35 ವರ್ಷ ಆತ ಅಲ್ಲಿ ಇನ್ವೆಸ್ಟರ್ಸ್ಗೆ ಏನೂ ರಿಟರ್ನ್ ಕೊಟ್ಟಿಲ್ಲ ಅಂತ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ಇದೆಲ್ಲ ಪರಿಸ್ಥಿತಿ ನೋಡಿ ಜಪಾನ್ನಾಗ ವೀಕ್ಷಕರೇ ಏನು ಇಂಟ್ರೆಸ್ಟ್ ರೇಟ್ ಐತಿ, ಬಡ್ಡಿ ದರ ಐತಿ ಅದನ್ನು 0 ಮಾಡಿಬಿಟ್ರಿ. ಅಂದರೆ ನೀವು 100 ರೂಪಾಯಿ ಸಾಲ ತೊಗೊಂಡ್ರಂತಂದ್ರೆ ಬ್ಯಾಂಕಿಗೆ 100 ರೂಪಾಯಿನ ಹೊಲಿ ಕೊಡ್ಬೇಕು. ಅದಕ್ಕೇನು ಮತ್ತೆ ಬಡ್ಡಿ ಗಿಡ್ಡಿ ಕೊಡೋದಿಲ್ಲ. ಆ ಥರ ಮಾಡಿರ. ಅದ ಕಾರಣ ಅದರಿಂದನೂ ಜನರು ಏನು ಬ್ಯಾಂಕ್ನಾಗ ಬಡ್ಡಿ ಇಲ್ದ ರೊಕ್ಕ ಸಿಗತೈತೆ ಅನ್ನೋ ಕಾರಣದಿಂದನೂ ಕೋಟ್ಯಾಂತರ ರೂಪಾಯಿಯನ್ನು ತೊಗೊಂಡು ಭಾಳ ರಿಯಲ್ ಎಸ್ಟೇಟ್ನಾಗ ಅದು ಹೂಡಿಕೆ ಮಾಡಿರಿ. ಜಪಾನದ ರಿಯಲ್ ಎಸ್ಟೇಟ್ನಾಗ ಅದು ಭಾಳ ಹೂಡಿಕೆ ಮಾಡಿದ್ರಿಂದನೂ ಒಂದೊಂದು ದೇಶದ ಸಿಟಿಗಳು ಬಾಯ್ ಮಾಡ್ಬೋದು. ಅಷ್ಟು ವೀಕ್ಷಕರೇ ಒಂದೊಂದು ಸಣ್ಣ ಒಂದೇನೋ 100 ಎಕರೆ 1000 ಎಕರೆಗೆ ಅಷ್ಟು ಬೆಲೆ ಆಗಿತ್ತು ರೀ ಅಲ್ಲಿ. ಯಾಕಂತಂದ್ರೆ ಜನರ ಬಡ್ಡಿ ಇಲ್ದ ರೊಕ್ಕ ಸಿಗತ್ತಿತ್ತ. ಮತ್ತು ಬ್ಯಾಂಕ್ಗಳನ್ನು ಆ ವ್ಯಕ್ತಿ ಏನು ದುಡಿತಾನ, ಅವ್ನು ಏನು ಇನ್ಕಮ್ ಐತಿ ಅದೇನು ನೋಡಲ್ದ, ಏನು ಜಾಗ ಐತಿ ಅಥವಾ ಭೂಮಿ ಐತಿ ಅದ್ರದ್ದೇನು ವ್ಯಾಲ್ಯೂಯೇಷನ್ ಐತಿ ಆ ವ್ಯಾಲ್ಯೂಯೇಷನನ್ನು ನೋಡಿನ ಬ್ಯಾಂಕ್ಗಳ ಸಾಲನ ಕೊಟ್ಟು ಬಿಡತ್ತೀರ. ಆ ಒಂದು ಕಾರಣದಿಂದನೂ ರಿಯಲ್ ಎಸ್ಟೇಟ್ದಾಗೂ ವೀಕ್ಷಕರೇ ಭಾಳ ಬೂಮ್ ಆಗಿತ್ತು. ರಿಯಲ್ ಎಸ್ಟೇಟ್ ಪ್ರೈಸನ್ನು ಭಾಳ ಆಕಾಶಕ್ಕೆ ತಲುಪಿತ್ತಂತ ನಾವು ಅನ್ಬೋದ. ಮತ್ತು ಹೂಡಿಕೆದಾರರನ್ನು ಇಲ್ಲಿ ಇದ ತಪ್ಪು ಮಾಡಿರಿ. ಇಂಟ್ರೆಸ್ಟ್ ರೇಟ್ 0 ಐತೆ ಅನ್ನೋ ಕಾರಣದಿಂದ ಬ್ಯಾಂಕ್ದಿಂದ ಸಾಲ ತೊಗೊಂಡು ಮಾರುಕಟ್ಟೆನಾಗ ಅದು ಭಾಳ ಹೂಡಿಕೆ ಮಾಡಿರ. ಅದ ಕಾರಣನು ಜಪಾನದ ನಿಕೈ ಇಂಡೆಕ್ಸ್ದ P ಇತ್ತದ 60ರಿಂದ 70ಗೆ ತಲುಪಿತ್ತ ಅಂತ ನಾವು ಅನ್ಬೋದ. ಯಾಕಂತಂದ್ರೆ ಅಲ್ಲಿ ಬಡ್ಡಿಲ್ದ ಸಾಲ ಸಿಗೋದ್ರಿಂದ ಜನರ ವ್ಯಾಲ್ಯೂಯೇಷನ್ ನೋಡಲಿಲ್ಲ, ಏನೂ ತಲೆ ಓಡಿಸ್ಲಿಲ್ಲ. ಹೂಡಿಕೆ ಮಾಡೋದಂತ ರಿಯಲ್ ಎಸ್ಟೇಟ್ನಾಗ ಮಾರುಕಟ್ಟೆನಾಗ ಅದು ಹೂಡಿಕೆ ಮಾಡಕ್ಕನ ಸ್ಟಾರ್ಟ್ ಮಾಡ್ರ.
ಆ ಒಂದು ಕಾರಣದಿಂದನೂ ಜಪಾನದ ಮಾರುಕಟ್ಟೆದ ಪರಿಸ್ಥಿತಿ ಈ ಥರ ಆತ. ಆ ಒಂದು ಕಾರಣದಿಂದನೂ ಜಪಾನದ ಮಾರ್ಕೆಟ್ 1990ದಿಂದ 2025 ತನಕ ಹೂಡಿಕೆದಾರರಿಗೆ 0 ಅಥವಾ 0 ರಿಟರ್ನ್ ಕೊಟ್ಟೈತಂತ ನಾವು ಅನ್ಬೋದ. ಅದ ಕಾರಣನೂ ವೀಕ್ಷಕರೇ ಈ ಥರನೂ ಆಗ್ಬೋದಂತ ನಮಗೆ ಜಪಾನದ ಉದಾಹರಣೆಯಲ್ಲಿ ಗುರ್ತಾಗ್ತೈತಿ. ನಾವೇನಂತೀವಿ 20 ವರ್ಷನಾಗ ಕೋಟ್ಯಾಧಿಪತಿ ಆಗ್ಬೋದು ಹಂಗಿಂಗ್ ಅಂತೀವಿ. ಬಟ್ ಒಂದೊಂದು ದೇಶಗಳು ಈ ಥರ ಆಗ್ಯಾವ್ರಿ. ಇಲ್ಲಿ ಜನರದ ಪರಿಸ್ಥಿತಿ ಯಾವ ಥರ ಆಗಿರ್ಬೋದು ಅಂತ ನೀವು ತಿಳ್ಕೊಬೋದ. ಆದ್ರೂ ಅಲ್ಲಿ ಜನರು ಏನು ಮಾಡ್ಯಾರ ಅಂತಂದ್ರೆ ಒಮ್ಮೆಗೆ ಸ್ವಲ್ಪ ಗುರ್ತಾನ ನಮ್ಮ ಮಾರುಕಟ್ಟೆನಾಗ್ರೆ ರಿಟರ್ನ್ ಸಿಗುವಾತ ಅನ್ನೋ ಕಾರಣದಿಂದ ಅಲ್ಲಿ ಇನ್ನೂ ಇಂಟ್ರೆಸ್ಟ್ ರೇಟ್ಗಳು 0 ಐತ್ರಿ, 1%ಗಿಂತನೂ ಕಡಿಮೆನೇ ಇತ್ತು. ಆದ ಕಾರಣ ಅಲ್ಲಿ ಜನರನ್ನು ಸಾಲ ತೊಗೊಂಡ ನಮ್ಮ ಮಾರ್ಕೆಟ್ನಾಗರೆ ರಿಟರ್ನ್ ಸಿಗುವಾತ ಅನ್ನೋ ಕಾರಣದಿಂದ ಬೇರೆ ಬೇರೆ ಮಾರ್ಕೆಟ್ನಾಗ ಬೇರೆ ಬೇರೆ ದೇಶದ ಮಾರ್ಕೆಟ್ನಾಗ ಹೂಡಿಕೆ ಮಾಡಿ ಅಲ್ಲಿ ರಿಟರ್ನನ್ನು ತಗೊಂಡಾರ. ಅದ ಕಾರಣ ಅಷ್ಟು ಅವ್ರಿಗೇನು ಭಾಳ ನಷ್ಟ ಆಗೈತಿತ್ರಲ್ಲ ಅಂತ ಅನ್ನಕ್ಕೆ ಬರಂಗಿಲ್ಲ. ಈಗ ನಿಮಗೆ ಗುರ್ತ ಇರ್ಬೋದ ಯಾಕೆ ಜಪಾನ್ ಸ್ಟಾಕ್ ಮಾರ್ಕೆಟ್ 35 ವರ್ಷ ಆತ ಇನ್ವೆಸ್ಟರ್ಸ್ಗೆ ರಿಟರ್ನ್ ಕೊಟ್ಟಿಲ್ಲ ಅಂತ. ಈಗ ಬರೀ ಇದೇ ಥರ ಭಾರತದ ಮಾರುಕಟ್ಟೆನಾಗನೂ ಆಗ್ತೈತೋ ಇಲ್ಲೋ ಅಂತ ಅದ್ರ ಬಗ್ಗೆನೂ ತಿಳ್ಕೊಂಬಿಡುನು. ಯಾಕಂತಂದ್ರೆ ಎಲ್ಲರಿಗೂ ವೀಕ್ಷಕರ ಅಂಜಿಕೆ ಬರ್ತೈತಲ್ಲ ರೀ, ಈ ಥರ ಭಾರತದ ಮಾರುಕಟ್ಟೆನ ಆದರೆ ಏನು ಮಾಡೋನು, ನಾವು ಮೊದಲ ಹೂಡಿಕೆದಾರರಿದ್ದೇವಂತ. ಅದ ಕಾರಣ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ನೋಡ್ರಿ, ಈ ಥರ ಭಾರತದ ಸ್ಟಾಕ್ ಮಾರ್ಕೆಟ್ ಆಗಲಿ ಅಥವಾ ಭಾರತ ಈ ಥರ ಆಗ್ತೈತಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರ ಆಗೋ ಹಾದಿನಾಗ ಭಾರತದ ಸ್ಟಾಕ್ ಮಾರ್ಕೆಟ್ ಇಲ್ಲ ಅಂತ ನಾವು ಅನ್ಬೋದ. ಯಾಕಂತಂದ್ರೆ ಒಂದೇದ್ ಮೇನ ಯುವಕರ ಜನಸಂಖ್ಯೆ. ಏನು ಜಪಾನ್ನಾಗ ಹೇಳಿದ್ನಿನ್ನ ವಯಸ್ಸಾದವ್ರ ಜನಸಂಖ್ಯೆ ಭಾಳ ಐತಂತ. ಬಟ್ ಭಾರತದಾಗ ಏನು ವೀಕ್ಷಕರ ಜನಸಂಖ್ಯೆ ಐತದ ಯುವಕರ ಜನಸಂಖ್ಯೆ ಭಾಳ ಹೆಚ್ಚೈತಿ. ಏನು ಭಾರತದ ಯುವಕರ ಜನಸಂಖ್ಯೆ ಐತದ 2ರಿಂದ 3 ದಶಕ ಕಾಲದಷ್ಟು ಯುವಕರ ಜನಸಂಖ್ಯೆ ಇರೋದನ್ನ ದೇಶ ಇರೋದೈತ್ರಿ ಇದು. ಅಂದರೆ 20ರಿಂದ 30 ವರ್ಷ ತನಕ ಭಾರತ ದೇಶನಾಗ ಯುವಕರ ಜನಸಂಖ್ಯೆನ ಭಾಳ ಹೆಚ್ಚಿರ್ತೈತಿ. ಯುವಕರ ಜನಸಂಖ್ಯೆ ಭಾಳ ಹೆಚ್ಚಿತ್ತಂತಂದ್ರೆ ಯುವಕರ ಹೊಸ ಹೊಸ ಐಡಿಯಾಗಳನ್ನು ಹುಡುಕ್ತಾರ, ದುಡಿತಾರ, ದೇಶನ್ನ ಮುಂದೆ ಬೆಳೆಸ್ತಾರ ವೀಕ್ಷಕರೇ. ಮತ್ತು ಬಂದಿದ್ದ ಹಣವನ್ನು ಖರ್ಚು ಮಾಡ್ತಾರ. ಅದ ಕಾರಣ ಇದೆಲ್ಲ ಆಗೋದ್ರಿಂದ ಇನ್ನಾರೇ 20ರಿಂದ 30 ವರ್ಷ ಭಾರತ ಈ ಥರ ಆಗ್ತೈತಂತ ಅನ್ನಕ ಬರಂಗಿಲ್ಲ. ಯಾಕಂದ್ರೆ ಭಾರತದಾಗ ಯುವಕರ ಜನಸಂಖ್ಯೆ 20ರಿಂದ 30 ವರ್ಷ ತನಕ ಮಿನಿಮಮ್ ಇರೋದನ್ನ ಐತಿ. ಆ ವಯಸ್ಸದಷ್ಟು ಸರಾಸರಿ ಜನಸಂಖ್ಯೆ ಇರೋದನ್ನ ಐತಿ. ಅದ ಕಾರಣ ಭಾರತದ ಮಾರುಕಟ್ಟೆ ಜಪಾನ್ ಮಾರುಕಟ್ಟೆ ಥರ ಆಗ್ತೈತಂತ ಅನ್ನಕ ಬರಂಗಿಲ್ಲ ಅಂತ ನಾವು ಅನ್ಬೋದ. ಮತ್ತು 2ನೇ ಕಾರಣ ಏನಂತಂದ್ರೆ ಡೊಮೆಸ್ಟಿಕ್ ಕನ್ಸಪ್ಷನ್. ಏನನ್ನ ಹೇಳಿದ್ನಿ, ಜಪಾನ್ ಅಲ್ಲಿ ಡೊಮೆಸ್ಟಿಕ್ ಕನ್ಸಪ್ಷನ್ಕಿಂತ ಹೆಚ್ಚ ಎಕ್ಸ್ಪೋರ್ಟ್ ಮಾಡಿನ ರೊಕ್ಕನ ಗಳಿಸತ್ತಿತ್ತ. ಬಟ್ ಒಂದು ಸಮಯದಾಗ ಅವ್ರದ್ದು ಕರೆನ್ಸಿ ಸ್ಟ್ರಾಂಗ್ ಆಗನ ಎಕ್ಸ್ಪೋರ್ಟ್ ವೀಕ್ಷಕರೇ ನಿಂತು ಅದರಿಂದನೂ ಜಪಾನದ ಮಾರುಕಟ್ಟೆಗೆ ಭಾಳ ನಷ್ಟ ಆತಂತ. ಬಟ್ ಭಾರತ ಹೆಚ್ಚು ಎಕ್ಸ್ಪೋರ್ಟ್ ಮಾಡಂಗಿಲ್ಲ ರೀ. ಭಾರತ ಹೆಚ್ಚು ವೀಕ್ಷಕರು ಏನು ತಯಾರು ಮಾಡ್ತೈತಿ ವಸ್ತುಗಳದ ಭಾರತದಾಗನ ಸೆಲ್ ಮಾಡ್ತೈತಿ. ಅದ ಕಾರಣನೂ ಭಾರತದ ಸ್ಟಾಕ್ ಮಾರ್ಕೆಟ್ ಜಪಾನ್ ಸ್ಟಾಕ್ ಮಾರ್ಕೆಟ್ ಥರ ಆಗಂಗಿಲ್ಲ ಅಂತ ನಮ್ಗೆ ಈ ಒಂದು ಇದ್ರಲ್ಲೇನೋ ಗುರ್ತಾಗ್ತೈತಿ. ಈಗ ಬರೀ ಒಂದು ಚಾರ್ಟ್ ತೊಗೊಂಬಂದಿನಿ. ಆ ಚಾರ್ಟ್ ಮೂಲಕ ತಿಳ್ಕೊಳ್ಳೋನು, ಕಂಪೇರ್ ಮಾಡೋನು ಸೈಡ್ ಬೈ ಸೈಡ್. ಜಪಾನದ 1990 ಪರಿಸ್ಥಿತಿ ಇತ್ತು, 1990 ಪರಿಸ್ಥಿತಿ ಇತ್ತು ಅದಕ್ಕೆ, ಮತ್ತು ಭಾರತದ 2026 ಪರಿಸ್ಥಿತಿ ಯಾವ ಥರ ಐತಂತ ಹೋಲ್ಸೋನು. ಎರಡು ವೀಕ್ಷಕರು ಸೇಮ್ ಇತ್ತಂದ್ರೆ ಭಾರತದ ಮಾರುಕಟ್ಟೆನೂ ಆ ಥರ ಆಗ್ಬೋದಂತ ತಿಳ್ಕೊರಿ. 35 ವರ್ಷ ಏನೂ ರಿಟರ್ನ್ ಕೊಡಂಗಿಲ್ಲ ಅಂತ. ಬಟ್ ಏನರೇ ಡಿಫ್ರೆನ್ಸ್ ಇತ್ತಂತಂದ್ರೆ ಏನೂ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಅಂತ ನಮಗೆ ಗುರ್ತಾಗ್ತೈತಿ. ನೋಡ್ರಿ, ಒಂದೇದ ಮೇನ ಪಿ ರೇಷಿಯೋ. ನೋಡ್ರಿ, ಜಪಾನದೇನ 1990 ಪಿ ರೇಷಿಯೋ ಇತ್ತದ 60ರಿಂದ 70 ಇತ್ತು. ಆಲ್ರೆಡಿ ಹೇಳಿದ್ನಿ. ಈಗ ಭಾರತದ ನಿಫ್ಟಿ ನೋಡ್ಬೋದು ನೀವು 22ರಿಂದ 24 ಐತಿ. ಅಂದ್ರೆ ಭಾರತದ ಮಾರುಕಟ್ಟೆ ಜಪಾನದ ಮಾರುಕಟ್ಟೆಗಿಂತ, ಅದು ಜಪಾನದ 1990 ಮಾರುಕಟ್ಟೆನ ಕಂಪೇರ್ ಮಾಡ್ರ ಇನ್ನ ಅಷ್ಟು ಹೈ ವ್ಯಾಲ್ಯೂಯೇಷನ್ ಇಲ್ಲ. ಅದ ಕಾರಣ ಇನ್ನ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ ಅಂತ ನಮ್ಗೆ ಇದ್ರಲ್ಲೇನೋ ಗುರ್ತಾಗ್ತೈತಿ. 2ನೇದ GDP ಬೆಳವಣಿಗೆ. GDP ಬೆಳವಣಿಗೆ ದರ ನೋಡ್ಬೋದು ನೀವು. ಜಪಾನದ 1990ನಾಗ 3% ಇತ್ತು ಅಥವಾ 3% ಅಷ್ಟೇ ಕುಸಿದಿತ್ತು. ಬಟ್ ಭಾರತದ ನೋಡ್ಬೋದು 7.4% ಇದ GDP ಗ್ರೋತ್ ಐತಿ ಭಾರತದ. ಜಗತ್ತಿನಲ್ಲೇ ಅತಿ ವೇಗ ಗ್ರೋ ಆಗೋ GDP ಭಾರತದ ಐತಿ. ಅದ ಕಾರಣ ನಾವು ಅಂಜೋ ಅವಶ್ಯಕತೆ ಇಲ್ಲ. ಭಾರತದ ಮಾರುಕಟ್ಟೆ ಕಂಪೌಂಡಿಂಗ್ ಆಗ್ತೈತಿ. ಫ್ಯೂಚರ್ನಾಗನು ಏನೂ ರಿಟರ್ನ್ ಅನ್ನ ಕೊಡಂಗಿಲ್ಲ ಅನ್ನೋ ಸಾಧ್ಯತೆ ಭಾಳ ಕಡಿಮೆ ಐತಂತ ನಮಗೆ ಇದ್ರಲ್ಲೇನೋ ಗೊತ್ತಾಗ್ತೈತಿ. ಯಾಕಂತಂದ್ರೆ ಭಾರತದ ಏನು ಆರ್ಥಿಕತೆ ಐತದ ಸ್ಟ್ರಾಂಗ್ ಐತಿ ಜಪಾನದ 1990 ಆರ್ಥಿಕತೆಯನ್ನ ಕಂಪೇರ್ ಮಾಡ್ರ. ಮತ್ತು ಜನಸಂಖ್ಯೆ ಏನೈತಿ ಅದರದ ಸರಾಸರಿ ವಯಸ್ಸನ್ನ ನೋಡ್ರ 1990ನಾಗ ಜಪಾನದ ಸರಾಸರಿ ವಯಸ್ಸಲ್ಲಿ ಜನರದ 38 ವಯಸ್ಸದವ್ರ ಭಾಳ ಇದ್ರ. ಅದ ನಾವು ಭಾರತದ ನೋಡ್ಬೋದು 28ರಿಂದ 29 ವಯಸ್ಸು ಯುವ ಶಕ್ತಿ ಭಾರತದ ಕಡೆ ಐತಿ. ಅದ ಕಾರಣ ಭಾರತ ಜಪಾನ್ ಥರ ಆಗಂಗಿಲ್ಲ ಅಂತ ಇದು ಒಂದು ಉದಾಹರಣೆಯಲ್ಲೇ ನಾವು ತಿಳ್ಕೊಬೋದ. ಮತ್ತು ಲಾಸ್ಟಿಗೆ ಬಡ್ಡಿ ದರ ನೋಡ್ಬೋದ. ಏನು ಜಪಾನ್ನಾಗ 1990ನಾಗ 1990ನಾಗ ಬಡ್ಡಿ ದರ ಇತ್ತದ 6%ದಿಂದ ಕುಸಿದ 0.5%ಗೆ ತಂದಿರ. 0.5%ಗೆ
ಅಂದ್ರೆ ಒಮ್ಮೆ ಅಷ್ಟು ವೀಕ್ಷಕರು ಅಲ್ಲಿ ಗೌರ್ಮೆಂಟ್ ಬಡ್ಡಿ ದರವನ್ನು ಇಳಿಸಿತ್ತ. ಬಟ್ ಭಾರತದ ಬಡ್ಡಿ ದರದ ಪರಿಸ್ಥಿತಿ ನೋಡ್ಬೋದು. ಈ ಕರೆಂಟ್ 2026 ಪ್ರಕಾರ 5.25%, 5.25% ಬಡ್ಡಿ ದರ ಭಾರತದಾಗ ಐತಿ. ಆದ ಕಾರಣ ಇಲ್ಲಿ ಜನರ ಲೋನ್ ತಗೊಳ್ಳೋದಿದ್ರೆ ಯೋಚನೆ ಮಾಡಿ ತಗೋತಾರೆ, ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಹೈ ಇರೋ ಕಾರಣ. ಅದ ಕಾರಣ ಜಪಾನ್ ತರ ಏನು ಕಡಿಮೆ ಬಡ್ಡಿನ ಸಿಗತೈತೆ ಅಂತ ಸಿಕ್ಕಂಗೆ ರೊಕ್ಕ ತೊಗೊಂಡು ಸಿಕ್ಕಲ್ಲಿ ಹೂಡಿಕೆ ಮಾಡಂಗಿಲ್ಲ ಅಂತ ನಮಗೆ ಇದ್ರಲ್ಲೇನೋ ಗೊತ್ತಾಗ್ತೈತಿ. ಆ ಒಂದು ಕಾರಣದಿಂದನೂ ಭಾರತದ ಮಾರುಕಟ್ಟೆ ಜಪಾನ್ ಥರ 35 ವರ್ಷ ಏನೂ ರಿಟರ್ನ್ ಕೊಡಂಗಿಲ್ಲ ಅಂತ ಅನ್ನೋದು ಸಾಧ್ಯತೆ ಇಲ್ಲ ಅಂತ ನಾವು ಅನ್ಬೋದು. ಇವೆಲ್ಲ ಡೇಟಾಗಳನ್ನು ನೋಡ್ರ. ಆದ ಕಾರಣ ನಾವು ಹೂಡಿಕೆದಾರರಾಗಿ ಹೆಚ್ಚು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಭಾರತದ ಮಾರುಕಟ್ಟೆ ಇನ್ನು ಗ್ರೋಯಿಂಗ್ ಫೇಸ್ನಾಗೈತಿ, ಇನ್ನು ಬೆಳೆಯೋದೈತಿ. ಇನ್ನು 20ರಿಂದ 30 ವರ್ಷ ತನಕ ಮಾರುಕಟ್ಟೆ ಬೆಳಿತೈತೆ ಅಂತ ನಮಗೆ ಈ ಒಂದು ಡೇಟಾಲೇನೋ ಗುರ್ತಾಗ್ತೈತಿ. ಓವರಾಲ್ ಇದೇ ಇತ್ತು ಈ ವಿಡಿಯೋನಾಗ ನಿಮಗೆ ಡೀಟೇಲ್ದಾಗ ಗುರ್ತಾಗಿರ್ಬೋದ ಯಾಕೆ ಜಪಾನ್ ಸ್ಟಾಕ್ ಮಾರ್ಕೆಟ್ 35 ವರ್ಷ ಆತ ಹೂಡಿಕೆದಾರರಿಗೆ ಏನೂ ರಿಟರ್ನ್ ಕೊಟ್ಟಿಲ್ಲ ಅಂತ. ಮತ್ತು ಭಾರತದ ಮಾರುಕಟ್ಟೆ ಜಪಾನದ ಮಾರುಕಟ್ಟೆಗತ್ಲೆ ಆಗಂಗಿಲ್ಲ ಅಂತಲೂ ನಾನು ನಿಮಗೆ ತಿಳಿಸೀನಿ ಡೀಟೇಲ್ದಾಗ. ಓವರಾಲ್ ಇದೇ ಐತಿ ಈ ವಿಡಿಯೋನಾಗ ಎಲ್ಲ ನಿಮಗೆ ಗುರ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ಹಿಂದಿನ ವಿಡಿಯೋಗಳನ್ನು ನಾನು ಹೋಗಿ ನೋಡ್ಬೋದಾ. ಅದ ಕಾರಣ ಅವತ್ತದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಅವತ್ತರ್ನಾಗ ಎಲ್ಲ ಚಲೋ ಡೀಟೇಲ್ದಾಗ ತಿಳಿಸೀನಿ, ಪುಸ್ತಕದ ಸಮ್ಮರಿ ಬಗ್ಗೆ ಅದು. ಅದ ಕಾರಣ ಆ ವಿಡಿಯೋಗಳನ್ನು ನೀವು ಹೋಗಿ ನೋಡ್ಬೋದಾ. ಓವರಾಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಕನ್ನಡದಾಗ ಫೈನಾನ್ಸ್ ರಿಲೇಟೆಡ್ ಎಲ್ಲ ವಿಡಿಯೋಗಳು ಮಾಡ್ತಿರ್ತೇನೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಧನ್ಯವಾದಗಳು.